ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 40. ಮಂಟಪದಲ್ಲಿ ಕೂತ ವಧುವರರನ್ನು ಅಚ್ಚರಿಯಿಂದ ನೋಡಿದವ ತನ್ನ ಮನದರಸಿಯ ಕಡೆಗೆ ನೋಡಿದಾಗ ಅವಳಿನ್ನೂ ಅವನು ಕಟ್ಟಿದ ತಾಳಿಯನ್ನೇ ನೋಡುತ್ತಿದ್ದಳು. ಆ ಗುಂಗಿನಿಂದ ಇನ್ನೂ ಹೊರಬಂದಿರಲಿಲ್ಲ. ತನ್ನ ಮಗ ಪ್ರೀತಿಸಿದ ಹುಡುಗಿಯ ಮದುವೆ ನಡೆದು ಹೋಯಿತು ಎಂದು ಬೇಸರವಾದರೂ ಅದು ವಾಸ್ತವ. ಅದನ್ನು ಒಪ್ಪಿಕೊಂಡು ಜೀವನದಲ್ಲಿ ಮುಂದೆ ಸಾಗಲೇಬೇಕು. ಹೇಗಾದರೂ ಮಾಡಿ ಮಗನ ಮನಸ್ಸನ್ನು ಬದಲಾಯಿಸಿ ಅವನನ್ನು ಮದುವೆಗೆ ಒಪ್ಪಿಸಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಸರಸ್ವತಿಯವರ ಕಣ್ಣಿಗೆ ಮದುಮಗನ ವೇಷದಲ್ಲಿ, ಅಂದರೆ ಬಿಳಿ ಶರ್ಟ್ ಹಾಗೂ ಬಿಳಿ ಪಂಚೆ ಧರಿಸಿ ನಿಂತಿದ್ದ ಶ್ರೀಹಿತ್ ಕಂಡ. ಅಯ್ಯೋ ದೇವರೇ, ನನ್ನ ಮಗನಿಂದ ಯಾವ ವಿಷಯವನ್ನು ಇಷ್ಟು ದಿನ ಮುಚ್ಚಿಟ್ನೋ ಅದೇ ವಿಷಯ ಈಗ ಅವನಿಗೆ ತಿಳಿಯುವ ಹಾಗಾಯ್ತಲ್ಲ. ಈ ವಿಷಯ ಅವನಿಂದ ಅರಗಿಸಿಕೊಳ್ಳಲಾಗುವುದಿಲ್ಲ. ಹೇಗಾದರೂ ಮಾಡಿ ಮೊದಲು ಅವನನ್ನು ಇಲ್ಲಿಂದ ಕರ್ಕೊಂಡು ಹೋಗಬೇಕು ಎಂದು ನಿರ್ಧರಿಸಿ ಸರಸ್ವತಿ ಅವರು ಅವನಿರುವಲ್ಲಿಗೆ ಹೋದರು. ಮಾಂಗಲ್ಯ ಧಾರಣೆ ಆಯಿತು. ಚಿನ್ನು ಎಲ್ಲಿ ಹೋದ್ಲು ಎಂದು ಮೃದುಲಾರವರು ಮಂಟಪದ ಬಳಿ ಅವಳನ್ನು ಹುಡುಕಿದ್ದರು. ಆದರೆ ಅಲ್ಲೆಲ್ಲೂ ಅವಳಿರಲಿಲ್ಲ. ಹಾಗೆ ಕೆಳಗಿಳಿದು ಬಂದಾಗ ತಲೆ ತಗ್ಗಿಸುತ್ತಾ ನಿಂತಿದ್ದ ಮಗಳನ್ನು ಕಂಡರು. ಪಕ್ಕದಲ್ಲಿ ಬಿಳಿ ಶರ್ಟ್ ಹಾಗೂ ಬಿಳಿ ಪಂಚೆ ಧರಿಸಿದ ಯುವಕ ನಿಂತಿದ್ದ. ಅವನ ಮುಖ ಅವರಿಗೆ ಕಾಣಲಿಲ್ಲ. ಚಿನ್ನು ಎಂದು ಅವರು ಶ್ರೀಯಾಳನ್ನು ಕರೆದ ಅದೇ ವೇಳೆಯಲ್ಲಿ ಹಿತ್ ಎಂದು ಸರಸ್ವತಿಯವರು ಶ್ರೀಹಿತ್ನ ಕರೆದರು. ಇವನು ಹಿತ್, ಇದೇನು ಬಿಳಿ ಪಂಚೆ ಹಾಗೂ ಶರ್ಟ್ ಧರಿಸಿದ್ದಾನೆ ಎಂದು ಮೃದುಲಾರವರು ಅಚ್ಚರಿಯಿಂದ ಅವನತ್ತ ನೋಡಲು ಅವನು ತನ್ನ ತಾಯಿಯ ಕಡೆಗೆ ನೋಡಿ ಅಮ್ಮ ಎಂದನು. ಹಿತ್, ಬಾ ಮನೆಗೆ ಹೋಗೋಣ ಎಂದು ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ಮುಂದಾದರು ಸರಸ್ವತಿಯವರು. ಚಿನ್ನು ಎಂದು ಅವಳ ಭುಜವಿಡಿದು ಕರೆದಾಗ ಎಚ್ಚೆತ್ತವಳು ಹಾಂ ಅಮ್ಮ ಎಂದಳು. ಎಲ್ಲಿ ಕಳೆದು ಹೋಗಿದ್ಯಾ ಎಂದು ಅವರು ಮಗಳನ್ನು ಪ್ರಶ್ನಿಸಿದಾಗ ಅವಳು ತಲೆ ತಗ್ಗಿಸಿ ನಿಂತಳು. ಅವಳ ಕಣ್ಣಿಂದ ನೀರು ಒಂದೇ ಸಮನೆ ಹರಿಯುತ್ತಿತ್ತು. ಪುಟ್ಟ, ಅಳ್ತಿದ್ಯಾ? ಯಾಕಮ್ಮ, ಏನಾಯಿತು ಎಂದು ಅಕ್ಕರೆಯಿಂದ ಕೇಳಿದವರಿಗೆ ನನ್ನನ್ನು ಕ್ಷಮಿಸಮ್ಮ, ನನ್ನಿಂದ ತಪ್ಪಾಯಿತು ಎಂದು ಅವರ ಕಾಲಿಗೆ ಬಿದ್ದಳು ಶ್ರಿಯಾ. ಅವಳನ್ನು ಹಿಡಿದೆಬ್ಬಿಸಿದವರ ಕಣ್ಣಿಗೆ ಅವಳ ಕೊರಳಲ್ಲಿ ನೇತಾಡುತ್ತಿದ್ದ ತಾಳಿ ಕಂಡಿತು. ನಿಂತಲ್ಲೇ ಒಂದು ಕ್ಷಣ ಸ್ತಬ್ಧರಾದರು. ಈ ತಾಳಿ ಎಂದು ಪ್ರಶ್ನಿಸಿದವರಿಗೆ ನಾನು ಶ್ಯಾಮ್ನ ಮದುವೆ ಆಗ್ತಿದ್ದೇನೆ ಅಂತ ತಿಳಿದು ಹಿತ್ ನನಗೆ ತಾಳಿ ಕಟ್ಟ ಎಂದಳು ಬಿಕ್ಕುತ್ತಲೇ. ನಿನ್ನ ಮದುವೆಯಾಗಿ ನೀನು ಸುಖವಾಗಿರಬೇಕು ಅಂತ ನಿನಗೋಸ್ಕರ ಶ್ಯಾಮ್ನ ಆರಿಸಿದೆ. ನಿನ್ನ ಮನಸ್ಸಲ್ಲಿ ಅವನಿಲ್ಲ ಅಂತ ಗೊತ್ತಾದ ತಕ್ಷಣ ನಿನ್ನ ತೀರ್ಮಾನಕ್ಕೆ ನಿನ್ನ ಜೊತೆ ನಾನು ಹಾಗೂ ನಿಮ್ಮಪ್ಪ ನಿಂತೆವು. ಕೊನೆಗೂ ನಿನ್ನ ಮದುವೆ ಆಯಿತು. ಆದರೆ ನಮಗೆ ತಿಳಿಯಲಿಲ್ಲ ಎಂದು ವಿಷಾದದ ನಗೆ ಬೀರಿದವರು ಮೃದುಲಾರವರು. ಅಮ್ಮ ಎಂದು ಅತ್ತವಳು ಬೇಕು ಅಂತ ಮಾಡಿಲ್ಲಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದಳು. ಮೃದುಲಾರವರು ಮೌನವಾಗಿ ಅಲ್ಲಿಂದ ಹೋದರು. ಅಮ್ಮ, ಯಾಕೆ ನಾನು ಎಳ್ಕೊಂಡು ಹೋಗ್ತಿದ್ಯಾ ಎಂದು ಪ್ರಶ್ನಿಸಿದ ಶ್ರೀಹಿತ್ಗೆ ನಿನ್ನ ಅಮ್ಮನನ್ನು ಕ್ಷಮಿಸು ಮಗನೆ. ನಿನಗೋಸ್ಕರ ಶ್ರೀಯಾಳನ್ನು ಕೇಳಲು ಅವರ ಮನೆಗೆ ಹೋಗಿದ್ದೆ. ಆದರೆ ಅಷ್ಟರಲ್ಲಿ ಅವಳ ಮದುವೆ ಮಾತುಕತೆ ಬೇರೆ ಹುಡುಗನ ಜೊತೆ ಆಗಿತ್ತು. ನನ್ನ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲಿಲ್ಲ. ನಿಂಗೆ ಗೊತ್ತಾದರೆ ನೀನು ಕೋಪದಲ್ಲಿ ಏನಾದರೂ ಎಡವಟ್ಟು ಮಾಡ್ತೀಯಾ ಅಂತ ಹೆದರಿ ನಿಂಗೆ ಹೇಳಿರಲಿಲ್ಲ. ಆದರೆ ಈಗ ನಿನ್ನ ಕಣ್ಮುಂದೆ ಅವಳು ಇನ್ನೊಬ್ಬರ ಹೆಂಡತಿ ಆಗೋದನ್ನು ನೋಡಬೇಕಾಯ್ತು. ನಿನ್ನಿಂದ ಇದೆಲ್ಲ ನೋಡೋಕ್ಕಾಗಲ್ಲ ಅಂತ ಈ ಅಮ್ಮಂಗೆ ಗೊತ್ತು. ಬಾ ಮೊದಲು ಮನೆಗೆ ಹೋಗೋಣ ಎಂದರು ಸರಸ್ವತಿಯವರು. ಅಮ್ಮ, ನೀನೇನು ಹೇಳ್ತಿದ್ಯಾ? ನಾನು ಪ್ರೀತಿಸಿದ ಹುಡುಗಿನ ಬೇರೆ ಯಾರೂ ಮದುವೆ ಆಗಿಲ್ಲ ಎಂದ ಶ್ರೀಹಿತ್. ನಂಗೆ ಗೊತ್ತು ಕಣೋ, ನಿನ್ನಿಂದ ಈ ನೋವನ್ನು ಅರಗಿಸಿಕೊಳ್ಳೋಕ್ಕಾಗಲ್ಲ ಅಂತ. ಆದರೆ ಇದೇ ವಾಸ್ತವ. ನೀನು ಪ್ರೀತಿಸಿದ ಹುಡುಗಿ ಈಗ ಇನ್ನೊಬ್ಬರ ಹೆಂಡತಿ ಎಂದರು ದುಃಖದಿಂದ. ಅಮ್ಮ, ನಾನು ಪ್ರೀತಿಸಿದ ಹುಡುಗಿ ಈಗ ನನ್ನ ಹೆಂಡತಿ. ನಾನು ಈಗ ತಾನೇ ಅವಳಿಗೆ ತಾಳಿ ಕಟ್ಟಿದೆ ಎಂದವನು ನೀನು ಈಗ ನೋಡಿದ ಮದುವೆ ಹೆಣ್ಣು ಶ್ರೀಯಾ ಅಲ್ಲ, ಅವಳ ತಂಗಿ ಸ್ವರ ಎಂದ. ಅವರು ಅಚ್ಚರಿಯಿಂದ ಏನು ಹೇಳ್ತಿದ್ಯೋ ಎಂದು ಕೇಳಿದರು. ಅವನು ನಿಜ ಹೇಳ್ತಿದ್ದೇನಮ್ಮ. ನೀವು ನನ್ನಿಂದ ನನ್ನ ಶ್ರೀ ಮದುವೆ ವಿಷಯ ಮುಚ್ಚಿಟ್ರು ನನಗೆ ವಿಷಯ ಗೊತ್ತಾಗಿ ಅವಳನ್ನು ಬೇರೆ ಯಾರಿಗೂ ಬಿಟ್ಕೊಡ್ಬಾರ್ದು, ಅವಳನ್ನು ಮದುವೆ ಆಗಬೇಕು ಅಂತಲೇ ಇಲ್ಲಿಗೆ ಬಂದೆ. ನಾನು ಅಂದ್ಕೊಂಡ ಹಾಗೆ ಅವಳನ್ನು ಮದುವೆ ಆದೆ. ಆದರೆ ಮಂಟಪದಲ್ಲಿ ಮದುವೆ ಆಗಿದ್ದು ಶ್ರೀಯಾ ತಂಗಿ ಸ್ವರಾದು ಎಂದ. ನಾನವತ್ತು ಶ್ರೀಯಾಳನ್ನು ನೋಡಿರಲಿಲ್ಲ. ಬಹುಶಃ ಅದಕ್ಕೆ ನನಗೆ ಹುಡುಗಿ ಯಾರು ಅಂತ ತಿಳಿಯದೇ ಹೋಯಿತು ಎಂದು ಮನದಲ್ಲೇ ಅಂದುಕೊಂಡವರು ನಿನಗೆ ನೀನು ಪ್ರೀತಿಸಿದ ಹುಡುಗಿ ಸಿಕ್ಕಿರಬಹುದು, ಆದರೆ ಯಾರಿಗೂ ತಿಳಿಯದೆ ನೀನು ಅವಳನ್ನು ಮದುವೆ ಆಗಿದ್ದು ತಪ್ಪು ಎಂದರು. ನಂಗೆ ಬೇರೆ ದಾರಿ ಇರಲಿಲ್ಲ. ಆದೋದ್ರಲ್ಲೇ ನನಗೆ ನಾನು ಮಾಡಿದ ತಪ್ಪು ಅನ್ನಿಸ್ತಿಲ್ಲ. ನಾನು ಮನೆಗೆ ಬರಬೇಕು ಅಂದರೆ ನನ್ನ ಜೊತೆ ನನ್ನ ಹೆಂಡತಿ ಕೂಡ ಬರಬೇಕು, ಇಲ್ಲ ಅಂದರೆ ನಾನು ಬರಲ್ಲ ಎಂದು ಖಡಾಖಂಡಿತವಾಗಿ ನುಡಿದ.
ಆಯಿತು ಕಣೋ, ನಿನ್ನನ್ನು ಮತ್ತು ಅವಳನ್ನು ದೂರ ಮಾಡಬೇಕು ಅಂತ ನನಗೇನು ಆಸೆ ಇಲ್ಲಪ್ಪ. ಆದರೆ ಮೊದಲು ಅವಳ ತಂದೆ ತಾಯಿ ಬಳಿ ಮಾತಾಡಬೇಕು ಎಂದರು. ಸರಿ ಬಾ ಹೋಗೋಣ ಎಂದಾಗ, ನಿಲ್ಲು, ಮೊದಲು ಅವರ ಮದುವೆ ಶಾಸ್ತ್ರಗಳು ಮುಗಿಲಿ, ಆಮೇಲೆ ಮಾತಾಡೋಣ ಎಂದರು. ಸರಿಮ್ಮ ಎಂದವ ಅವರ ಜೊತೆ ಕುಳಿತ. ಶ್ರೇಯಾ ಮತ್ತು ಸ್ವರಾಳ ಪರಿಚಯವಿಲ್ಲದವರಿಗೆ ಮದುವೆ ಹೆಣ್ಣು ಬದಲಾದ ವಿಷಯ ತಿಳಿಯಲಿಲ್ಲ. ಆದರೆ ತಿಳಿದ ಕೆಲವರು, ಇದೇನ್ರಿ, ಹಿಂದಿನ ಕಾಲದಲ್ಲಿ ತಂಗಿಯನ್ನು ತೋರಿಸಿ ಅಕ್ಕನನ್ನು ಮದುವೆ ಮಾಡಿಸ್ತಿದ್ರಂತೆ, ಹಾಗೆ ಇಲ್ಲಿ ಅಕ್ಕನ ಮದುವೆ ಅಂತ ಕರೆದು ತಂಗಿ ಮದುವೆ ಮಾಡಿಸ್ತಿದ್ದಾರೆ ಎಂದು ಕೆಲವರು ಮಾತನಾಡುತ್ತಿದ್ದಾರೆ. ಅಕ್ಕನಿಗೆ ಬಂದ ಸಂಬಂಧ ತಂಗಿಯ ಪ್ರೇಮಿದು ಇರಬಹುದು, ಅದಕ್ಕೆ ಕೊನೆ ಗಳಿಗೆಯಲ್ಲಿ ನಿರ್ಧಾರ ಬದಲಾಯಿಸಿರಬಹುದು, ಯಾರಿಗೊತ್ತು ಎಂದು ಕೆಲವರು ಕೊಂಕು ನುಡಿದರು. ಹೀಗೆ ಕೆಲವರು ತಮಗೆ ಅನಿಸಿದ್ದನ್ನು ಹೇಳುತ್ತಿದ್ದರು. ಕೆಲವೆಲ್ಲ ಮೃದುಲಾ ಹಾಗೂ ಮುರಳಿಯವರ ಕಿವಿಗೆ ಬಿದ್ದರು, ಕೇಳಿಸದಂತೆ ಇದ್ದರು. ಮೃದುಲಾ, ಚಿನ್ನು ಎಲ್ಲಿ ಎಂದು ಪ್ರಶ್ನಿಸಿದ ಮುರಳಿಯವರಿಗೆ, ಅಲ್ಲಿದ್ದಾಳೆ ಎಂದು ಚುಟುಕಾಗಿ ಉತ್ತರಿಸಿದರು ಮೃದುಲಾರವರು. ಚಿನ್ನು, ಬಾಮ್ಮ ಇಲ್ಲಿ, ಯಾಕೆ ಒಂಥರ ಇದೆಯಾ? ಸ್ವರ ಇವತ್ತು ನಮ್ಮನ್ನು ಬಿಟ್ಟು ಅವಳ ಗಂಡನ ಮನೆಗೆ ಹೋಗ್ತಾಳೆ ಅಂತ ಬೇಜಾರಾಗ್ತಿದ್ಯಾ ಎಂದು ಕೇಳಿದಾಗ, ಹೌದು ಎಂಬಂತೆ ತಲೆಯಾಡಿಸಿದಳೆ ವಿನ ಏನೊಂದು ಹೇಳಲಿಲ್ಲ. ಮದುವೆಗೆ ಬಂದವರೆಲ್ಲರೂ ಊಟ ಮಾಡಿ ಅವರವರ ಮನೆಗೆ ಹೋದರು. ಈಗ ಉಳಿದಿರುವವರು ಶ್ರೇಯಾ, ಶ್ಯಾಮ್ ಹಾಗೂ ಶ್ರೀಹಿತ್ ಮನೆಯವರು ಮತ್ತು ರಾಜೀವ್ರವರ ಮನೆಯವರು ಮತ್ತು ಪ್ರೇಕ್ಷಾ ಹಾಗೂ ಪ್ರಾರ್ಥನಾ. ಪ್ರೇಕ್ಷಾ ಹಾಗೂ ಪ್ರಾರ್ಥನಾರಿಗೂ ಕೂಡ ಮದುವೆ ಹೆಣ್ಣು ಬದಲಾಗಲು ಕಾರಣವೇನೆಂದು ತಿಳಿಯಲಿಲ್ಲ. ಸ್ವರ ಆಗಾಗ ಎಡಗಣ್ಣಿನಿಂದ ಶ್ಯಾಮ್ ನಡೆಗೆ ನೋಡುತ್ತಿದ್ದಳು. ಅವಳ ನೋಟ ತನ್ನೆಡೆಗಿದೆ ಎಂದು ತಿಳಿದವ ಅವಳತ್ತ ನೋಡಿದಾಗ ತನ್ನ ನೋಟವನ್ನು ಬೇರೆಡೆಗೆ ಹರಿಸುತ್ತಿದ್ದಳು. ಎಲ್ಲರ ಊಟವಾದ ಬಳಿಕ ಸರಸ್ವತಿಯವರು ಮೃದುಲಾರವರ ಬಳಿ ಬಂದು, ನನ್ನ ಮಗ ಮಾಡಿದ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೇನೆ, ದಯವಿಟ್ಟು ನಮ್ಮ ಮನೆ ಸೊಸೆಯನ್ನು ನಮ್ಮ ಜೊತೆ ಕಳಿಸ್ಕೊಡಿ ಎಂದು ವಿನಯದಿಂದ ಕೇಳಿಕೊಂಡರು. ಅದು ಮುರಳಿಯವರ ಕಿವಿಗೂ ಬಿತ್ತು. ಮೃದುಲಾ, ಏನು ಹೇಳ್ತಿದ್ದಾರೆ ಇವರು ಎಂದು ಪ್ರಶ್ನಿಸಿದ ಮುರಳಿಯವರ ಕಡೆಗೆ ನೋಡಿದವರು ಇನ್ನು ತಮ್ಮಿಂದ ಮುಚ್ಚಿಡಲು ಸಾಧ್ಯವಿಲ್ಲ ಎಂದನಿಸಿದಾಗ ಶ್ರೇಯಾ ಹಾಗೂ ಶ್ರೀಹಿತ್ ಮದುವೆ ವಿಷಯ ತಿಳಿಸಿದರು. ತನಗೆ ಗೊತ್ತಿಲ್ಲದೆ ತನ್ನ ಮಗಳಿಗೆ ಮದುವೆಯಾಗಿದೆ ಎಂದು ತಿಳಿದು ಬೇಸರವಾದರೂ ಅವಳು ಇಷ್ಟಪಟ್ಟ ಹುಡುಗನನ್ನೇ ಮದುವೆ ಆದಳಲ್ಲ ಎಂದು ಸ್ವಲ್ಪ ನೆಮ್ಮದಿ ಅನಿಸಿತು. ಶ್ರೀಹಿತ್ ಅವರಿಬ್ಬರ ಬಳಿ ಬಂದು ಕ್ಷಮೆ ಕೇಳಿದವ, ನನ್ನಿಂದ ನನ್ನ ಶ್ರೀನ ದಯವಿಟ್ಟು ದೂರ ಮಾಡಬೇಡಿ ಎಂದು ಕೇಳಿಕೊಂಡ. ಅಲ್ಲಿದ್ದವರಿಗೆಲ್ಲ ಶ್ರೀಹಿತ್ ಶ್ರೇಯಾ ಮದುವೆ ವಿಷಯ ತಿಳಿಯಿತು. ಇದು ರಾಜೀವ್ರವರ ಹಾಗೂ ಪ್ರೇಕ್ಷಾಳಿಗೆ ಅಚ್ಚರಿಯ ವಿಷಯ. ಏನಪ್ಪ ಹೇಳ್ತಿದ್ಯಾ, ನೀನು ಶ್ರೇಯಾಳನ್ನು ಮದುವೆ ಆದ್ಯಾ ಎಂದು ಕೇಳಿದ ರಾಜೀವ್ರವರಿಗೆ, ಹೌದು ಅಂಕಲ್ ಎಂದು ಚುಟುಕಾಗಿ ಉತ್ತರಿಸಿದ. ಅಣ್ಣ, ಯಾಕೆ ಹೀಗೆ ಮಾಡಿದೆ? ಹೀಗೆ ಕದ್ದು ಮುಚ್ಚಿ ಮದುವೆ ಆಗೋ ಅವಶ್ಯಕತೆ ಇತ್ತಾ ಎಂದು ಕೇಳಿದ ಪ್ರೇಕ್ಷಾಳಿಗೆ, ನೀನು ಹೇಳಿದಾಗಲೇ ನನಗೆ ನನ್ನ ಶ್ರೀ ಬೇರೆಯವರನ್ನು ಮದುವೆ ಆಗ್ತಿರೋ ವಿಷಯ ತಿಳಿದದ್ದು. ನಾನು ಮಾಡಿದ್ದು ನಿಮ್ಮೆಲ್ಲರ ಕಣ್ಣಿಗೆ ತಪ್ಪು ಇರಬಹುದು, ಆದರೆ ನನ್ನ ಮನಸ್ಸಾಕ್ಷಿ ಮುಂದೆ ನಾನು ಮಾಡಿದ್ದು ಸರಿ. ನಾನು ನನ್ನ ಪ್ರೀತಿನ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಎಂದು ದೃಢವಾಗಿ ನುಡಿದಾಗ, ಹಿತ್ ಮಾಡಿದ್ದು ಸರಿ ಎಂದು ಅವನಿಗೆ ಬೆಂಬಲ ನೀಡಿದಳು ಪ್ರಾರ್ಥನಾ. ಆದರೂ ಯಾರಿಗೂ ತಿಳಿಯದೆ ಮದುವೆಯಾಗಿದ್ದು ತಪ್ಪಲ್ವಾ ಎಂದು ಮುರಳಿಯವರು ಪ್ರಶ್ನಿಸಿದಾಗ, ಖಂಡಿತ ತಪ್ಪಲ್ಲ ಎಂಬ ಗಡುಸಾದ ದನಿ ಕೇಳಿತು. ಎಲ್ಲರೂ ಧ್ವನಿ ಬಂದತ್ತ ನೋಡಿದರು. ಮುಂದುವರೆಯುವುದು.